ಸೆಪ್ಟೆಂಬರ್ 15ರಂದು ನಡೆಯಲಿರುವ ವಿಶ್ವ ಪ್ರಜಾಪ್ರಭುತ್ವದ ದಿನಾಚರಣೆಗೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಮನವಿ ಮಾಡಿದ್ದಾರೆ. ನಗರದಲ್ಲಿ ಇಂದು ಈ ಬಗ್ಗೆ ಮಾತನಾಡಿರುವ ಅವರು, ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರುವ ಭಾರತ ದೇಶದಲ್ಲಿ ವಿಶ್ವ ಪ್ರಜಾಪ್ರಭುತ್ವ ದಿನವನ್ನು ಆಚರಿಸಲು ಕರ್ನಾಟಕ ಘನ ಸರ್ಕಾರವು ನಿರ್ಧರಿಸಿದ್ದು, ಈ ಸಂಬಂಧ ಬೀದರಿನಿಂದ ಚಾಮರಾಜನಗರದವರೆಗೂ ಸುಮಾರು 2800 ಕಿಲೋಮೀಟರ್ ಮಾನವ ಸರಪಳಿಯನ್ನ ಆಯೋಜಿಸುವ ಮೂಲಕ 15ನೇ ಸೆಪ್ಟೆಂಬರ್ 2024ರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಿಸಲು ತೀರ್ಮಾನಿಸಿದೆ. ಅದರಂತೆ ಹಾಸನ ಜಿಲ್ಲೆಯಲ್ಲಿ ಅರಕಲಗೂಡಿನಿಂದ ಬೇಲೂರಿನವರೆಗೆ ಮಾನವ ಸರಪಳಿಯನ್ನ ನಿರ್ಮಿಸಲಾಗುತ್ತಿದ್ದು, ಇದರಲ್ಲಿ ಎಲ್ಲರೂ ಕೈಜೋಡಿಸಬೇಕಿದೆ. ಈ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲು ಜಿಲ್ಲೆಯ ಎಲ್ಲ ವಿಕಲಚೇತನ ಬಂಧುಗಳು, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ಎಲ್ಲ ಸಂಘ ಸಂಸ್ಥೆಯವರು, ಸ್ತ್ರೀಶಕ್ತಿ ಸಂಘಗಳು, ಸಮಾಜ ಸೇವಕರು, ಎನ್ಸಿಸಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಮತ್ತು ಎನ್ಎಸ್ಎಸ್ ವಿದ್ಯಾರ್ಥಿಗಳು ಹಾಗೂ ಬಹುಮುಖ್ಯವಾಗಿ ಜಿಲ್ಲೆಯ ಎಲ್ಲ ನಾಗರಿಕ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಕರೆ ನೀಡಿದ್ದಾರೆ. ಇದೇ ತಿಂಗಳ 15ನೇ ತಾರೀಕು ನಾವು ವಿಶ್ವ ಪ್ರಜಾಪ್ರಭುತ್ವ ದಿನ ಅಂತಂದ್ಬಿಟ್ಟು ಆಚರಣೆ ಮಾಡ್ತಾ ಇದ್ದೀವಿ. ಇದರ ವಿಶೇಷತೆ ಏನು ಅಂತಂದರೆ, ನಮ್ಮ ಪ್ರಜಾಪ್ರಭುತ್ವದ ದಿನವನ್ನಾಗಿ ನಾವು ಆಚರಿಸಬೇಕು. ಅಂದರೆ ಪ್ರಪಂಚದಾದ್ಯಂತ ಯಾವ್ಯಾವುದು ಪ್ರಜಾಪ್ರಭುತ್ವ ರಾಷ್ಟ್ರಗಳಿದೆ, ಆ ರಾಷ್ಟ್ರಗಳೆಲ್ಲ ಒಂದಾಗಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಎತ್ತಿಡಬೇಕು ಅಂತಂದ್ಬಿಟ್ಟು ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದು, ಈ ಹಿನ್ನೆಲೆಯಲ್ಲಿ ನಮ್ಮ ಘನ ಸರ್ಕಾರದ ಆದೇಶದಂತೆ ಎಲ್ಲ ಜಿಲ್ಲೆಯಲ್ಲೂ ಅಂದರೆ ಬೀದರಿಂದ ಪ್ರಾರಂಭಗೊಂಡು ನಮ್ಮ ಚಾಮರಾಜನಗರದವರೆಗೆ ಅಂದರೆ ಮೇಲಿನಿಂದ ಕೆಳಗಿನವರೆಗೂ ಒಂದು ಮಾನವ ಸರಪಳಿಯನ್ನು ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಜಿಲ್ಲೆಯ ಒಂದು ಏನೇನು ರೂಟ್ ಮ್ಯಾಪ್ ಅಂತ ಏನು ಮಾಡಿದ್ದೀವಿ, ಅಲ್ಲಿರುವಂತಹ ಎಲ್ಲ ಜನರು ಅಂದರೆ ಸಂಘಟನೆಗಳು, ಸಂಘ ಸಂಸ್ಥೆಗಳು, ಆಮೇಲೆ ಶಾಲಾ ಕಾಲೇಜುಗಳು, ಪ್ರಾಥಮಿಕ ಶಾಲೆಗಳು, ಪ್ರೌಢಶಾಲೆಗಳು, ಎಲ್ಲ ಸಮಾಜದಲ್ಲಿ ಎಲ್ಲ ವರ್ಗದ ಜನರು ಇದರಲ್ಲಿ ಭಾಗವಹಿಸಬೇಕು. ನಮ್ಮದು ಕೊಡಗು ಜಿಲ್ಲೆಯಿಂದ ಪ್ರಾರಂಭ ಆಗಿಬಿಟ್ಟು ಚಿಕ್ಕಮಗಳೂರು ಜಿಲ್ಲೆಗೆ ಎಂಡ್ ಆಗುತ್ತೆ. ಅಂದರೆ ಈ ಕಡುವಿನ ಹೊಸಳ್ಳಿ ಅಂತಂದ್ಬಿಟ್ಟು ನಮ್ಮ ಆರಂಭಿಕ ಅಂದರೆ ಅರಕಲಗೂಡು ತಾಲೂಕಿನ ಒಂದು ವಿಲೇಜ್ ಆಗಿದೆ. ಅಲ್ಲಿಂದ ಪ್ರಾರಂಭಗೊಂಡು ಸುಮಾರು 114 ಕಿಲೋಮೀಟ್ರ್ ನಮ್ಮ ಜಿಲ್ಲೆಯಲ್ಲಿ ಅದು ರನ್ ಆಗುತ್ತೆ. ಸೊ ಅಲ್ಲಿಂದ ಅಂದರೆ ಕಡುವಿನ ಹೊಸಳ್ಳಿಯಿಂದ ಚಿಕ್ಕಮಗಳೂರು ಜನ್ನಾಪುರದ ಗಡಿಯವರೆಗೂ ನಾವು ಮಾನವ ಸರಪಳಿಯನ್ನು ಮಾಡಬೇಕು. ಇದರ ಒಂದು ಏನು ಇಮೇಜನ್ನು ನಾವು ಡ್ರೋನಲ್ಲಿ ಶೂಟ್ ಮಾಡ್ತಾರೆ. ಅಂದರೆ ಒಂದು ಅದ್ಭುತವಾದ ಒಂದು ಬೀದರಿಂದ ಪ್ರಾರಂಭ ಆದರೆ ಕೊನೆಗೆ ಚಾಮರಾಜನಗರದವರೆಗೂ ಅದೊಂದು ಕಂಪ್ಲೀಟ್ ವಿಡಿಯೋ ತುಂಬ ಕಣ್ಣಿಗೆ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಆಗಿರುತ್ತೆ. ಸೊ ಇದನ್ನು ಒಂದು ಇದು ಮಾಡಲಿಕ್ಕೆ ನಮ್ಮ ಅರಕಲಗೂಡು ತಾಲೂಕು, ಆಮೇಲೆ ಹಾಸನ ತಾಲೂಕು ಮತ್ತು ಬೇಲೂರು ತಾಲೂಕಲ್ಲಿ ಅದು ಹೋಗುತ್ತೆ. ಸೊ ತಾವೆಲ್ಲರೂ ಬಂದು ಅವತ್ತು ಭಾಗವಹಿಸಿ ಸೊ ಈ ಒಂದು ವಿಶ್ವ ಪ್ರಜಾಪ್ರಭುತ್ವದ ದಿನವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತಂದ್ಬಿಟ್ಟು ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಸಂಘಟನೆಗಳು ಮತ್ತು ಎಲ್ಲರಿಗೆ ಸಮಾಜದಲ್ಲಿ ಯಾರ್ಯಾರು ಈ ಒಂದು ನಿಟ್ಟಿನಲ್ಲಿ ನಮ್ಮ ಪ್ರಜಾಪ್ರಭುತ್ವ ಮೌಲ್ಯಗಳನ್ನ ಉಳಿಸ್ಕೋಬೇಕು ಅಂತಂದ್ಬಿಟ್ಟು ಯಾರ್ಯಾರು ಕಟಿಬದ್ಧರಾಗಿದ್ದೀವಿ ಎಲ್ಲರನ್ನೂ ಕೂಡ ಪಾಲ್ಗೊಳ್ಬೇಕು. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಳ್ಬೇಕು ಅಂತಂದ್ಬಿಟ್ಟು ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ.